ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನಿಗೆ ಪ್ರೀತಿಯುಕ್ತವಾದಂತಹ ಕಲ್ಯಾಣ ಮಹೋತ್ಸವವನ್ನು ಜರುಗಿಸಿ ಅಗ್ನಿ ಪ್ರತಿಷ್ಠಾಪನೆಯನ್ನು ಭಗವಂತ ಮಾಡಿದ ಅನಂತರದಲ್ಲಿ, ಅಗ್ನಿ ಪ್ರತಿಷ್ಠಾಪನೆಯ ಅನಂತರದಲ್ಲಿ ಆ ಮದುವೆಯ ಮನೆಯಲ್ಲಿ ಏನಾಯಿತು, ಆ ಭವ್ಯವಾದ ಚಿತ್ರಣವನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಕೊಬ್ಬಿದ ಕಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಲ್ಲಿ ಉಣಿಸಲು, ಉಬ್ಬಿದ ಹರುಷದಲ್ಲಿ ಉಣಿಸಬೇಕೆಂದು ಸಿಂಧು ಸರ್ವರಡಿಗೆಯ ಮಾಡಿಸಿದ ಶೋಭಾನೆ. ಭಗವಂತ ಕೊಬ್ಬಿದಂತಹ ದುಷ್ಟರನ್ನು, ದಾನವರನ್ನು ಓಡಿಸಿ ಮದುವೆಯ ಊಟಕ್ಕೆ ಅಮೃತಾನ್ನವನ್ನು ಉಣಿಸಬೇಕು ಅಂತ ಸಮುದ್ರ ರಾಜ ಎಲ್ಲರಿಗೂ ಭೋಜನವನ್ನು ಸಿದ್ಧಪಡಿಸಿದಂತೆ ಸಂತೋಷದಿಂದ. ಯಾರೇ ಬಂದಾಗಲೂ ಕೂಡ ನಾವು ಪ್ರೀತಿಯಿಂದ ಭೋಜನವನ್ನು ಹಾಕಬೇಕಂತೆ. ಪ್ರೀತಿಯಿಂದ ಭೋಜನವನ್ನು ಹಾಕಿದರೆ, ಭೋಜನ ಅಂತ ಅವರು ನಮ್ಮನ್ನು ಸಂಬೋಧಿಸಿದರೆ ಸಾಕು, ನಮ್ಮ ಎಲ್ಲ ಪಾಪಗಳು ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತದಂತೆ. ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೆನೆಂದರೆ ಇಹದಾಣೆ, ಇಧರೆಯೊಳಗೆ ಸತ್ಪಾತ್ರರ ಜೊತೆಗುಂಬೋ ಪದ್ಧತಿ ನೋಡೋ ಧರ್ಮಾತ್ಮ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ನಿನ್ನದೇ ಸಕಲ ಸಂಪತ್ತು, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಅದಕ್ಕೆ ಭಗವಂತ ಅಂತಹ ಭಗವಂತನ ಅದ್ಭುತವಾದಂತಹ ಕಲ್ಯಾಣ ಮಹೋತ್ಸವದಲ್ಲಿ ಯಾರು ದಾನವರು, ಯಾರು ದುಷ್ಟರಿರ್ತಾರೋ ಅವರೆಲ್ಲರನ್ನ ಓಡಿಸ್ಬೇಕಂತೆ. ಯಾರು ಸಜ್ಜನರು ಮನೆಗೆ ಬಂದಿರ್ತಾರಲ್ಲ, ಅಭ್ಯಾಗತರೋ ಅತಿಥಿಗಳು, ಅವರಿಗೆ ಪ್ರೀತಿಯಿಂದ ಊಟವನ್ನು ಮಾಡಿಸಬೇಕಂತೆ. ಉಬ್ಬಿದ ಹರುಷದಲ್ಲಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಹರುಷದಿಂದ ಅನ್ನವನ್ನು ಹಾಕಿದ್ನಂತೆ, ಆ ಎಲ್ಲರಿಗೂ ಅಡಿಗೆಯನ್ನು ಮಾಡಿಸಿದ್ನಂತೆ. ಸಮುದ್ರ ರಾಜ ಕನ್ಯಾದಾನ ಮಾಡಿರುವಂತಹ ಸಮುದ್ರ ರಾಜ ವಧುವರರಿಗೆ ಭೂಮದೂಟವನ್ನು ಮಾಡಿಸಬೇಕಾಗಿದೆ. ಅದಕ್ಕೆ ಭೂಮದೂಟ ಮಾಡಿಸಬೇಕು ಅಂದರೆ ನಮ್ಮ ಭಗವಂತ ಸಾಧಾರಣ ಅನ್ನವನ್ನು ತಿನ್ನುವವನೇನು, ಇಡೀ ಜಗತ್ತನ್ನೇ ಅನ್ನವನ್ನಾಗಿ ಮಾಡಿಕೊಳ್ಳುವಂತಹ ಭಗವಂತ, ನಿತ್ಯದಲ್ಲಿ ಲಕ್ಷ್ಮೀದೇವಿಯಿಂದ ಆಹಾರವನ್ನು, ಅನ್ನವನ್ನು ಪಡೆಯುವಂತಹ ಭಗವಂತ. ಯಾವ ಅನ್ನವೂ ಅವನಿಗೆ ಬೇಕಾಗಿಲ್ಲ. ನಾವು ಅನ್ನ ತಿನ್ನಬೇಕಾದರೆ ಅವನಿಗೆ ಸಮರ್ಪಣೆ ಮಾಡಿದ ಅನ್ನ ತಿನ್ನಬೇಕು ಅನ್ನುವುದಕ್ಕಾಗಿ ಅವನಿಗೆ ಅನ್ನವನ್ನು ನಾವು ನೀಡಬೇಕಾಗಿದೆ. ಅಂತಹ ಅನ್ನವನ್ನು ಲಕ್ಷ್ಮೀದೇವಿ ನಿತ್ಯದಲ್ಲಿ ಭಗವಂತನಿಗೆ ನೀಡ್ತಾ ಇದ್ದಾಳೆ. ಬಂಗಾರದ ತಟ್ಟೆಯಲ್ಲಿ, ನವರತ್ನ ಖಚಿತವಾದಂತಹ ತಟ್ಟೆಯಲ್ಲಿ ಆ ಭಗವಂತನಿಗೆ ಆಹಾರವನ್ನು ನೀಡ್ತಾ ಇದ್ದಾಳೆ. ಅದಕ್ಕಾಗಿ ಅಮೃತದಂತಹ ಅನ್ನ ಮಾಡಬೇಕಾಗಿದೆ. ಅಮೃತದಂತಹ ಅನ್ನ ಮಾತ್ರವಲ್ಲದೇನೆ ಅಮೃತವನ್ನೂ ಕೂಡ ಬಡಿಸಬೇಕು. ನಮ್ಮ ಭಗವಂತ ಅಮೃತವನ್ನೇ ತಿನ್ನವನಲ್ವಾ. ಅಂದಮೇಲೆ ಕೊಬ್ಬಿದ ದಾನವರಿಂದ ವಿಘ್ನ ಬರಬಾರದು ಅನ್ನುವುದಕ್ಕಾಗಿ ಅವರನ್ನು ಓಡಿಸಬೇಕಾಗಿದೆ. ಉಣುವವರು ಯಾರೋ ಅಲ್ಲ, 33 ಕೋಟಿ ದೇವತೆಗಳು. 33 ಕೋಟಿ ದೇವತೆಗಳು ನಿತ್ಯದಲ್ಲಿ ಭೋಜನವನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೇನೆ ಎಂತಹ ಋಷಿಗಳು, ಮುನಿಗಳು, ಜ್ಞಾನಿಗಳು, ತಪಸ್ವಿಗಳು ಎಲ್ಲರೂ ಊಟಕ್ಕೆ ಕುಳಿತು ಕೊಳ್ತಾ ಇದ್ದಾರೆ. ಇಷ್ಟಿದ್ದರೂ ಕೂಡ ಇನ್ನೂ ಅಮೃತಾನ್ನ ಸಿದ್ಧವೇ ಆಗಿರಲಿಲ್ವಂತೆ. ಭಗವಂತ ನೋಡಿದ, ಎಲ್ಲವನ್ನ ಮಾಡಿಸುವವನು ಅವನೇ ತಾನೆ, ಅವನೇ ಮಾಡಿಸಬೇಕು. ಅವನೇ ನಿಂತು ಎಲ್ಲವನ್ನ ನಡೆಸಿದ, ಮಾಡಿಸಿದ, ಕನ್ಯಾದಾನ ಮಾಡಿಸಿಕೊಂಡವನು ಅವನೇ.
ಪ್ರೀತಿಯ ಅಳಿಯನೂ ಅವನೇ ಎಲ್ಲವನ್ನ ಮಾಡಿಸಿಕೊಂಡಂತಹ ಭಗವಂತ ಇಷ್ಟು ಜನರಿಗೆ ಊಟವನ್ನು ಮಾಡಿಸೋದಿಲ್ಲೇನು, ಅವನ ಅನುಗ್ರಹದಿಂದಲೇ ಊಟವಾಗ್ತದೆ ಎಲ್ಲರದು ಅಂತೇಳಿ ಸಂತೋಷದಿಂದ ಯಾವ ಸಮುದ್ರ ರಾಜ ತನ್ನ ಅಳಿಯನ ಮೇಲೆ ಭಾರವನ್ನು ಹಾಕಿದ್ದಾನೆ. ನೋಡಿ, ಭಗವಂತನ ಮೇಲೆ ಭಾರ ಹಾಕಿದರೆ ಸಂಸಾರ ಭಾರವೇ ಕಳಚಿ ಹೋಗಿ ಬಿಡ್ತದಂತೆ. ಅದಕ್ಕೆ ನಮ್ಮ ಭಾರ ಇನ್ನೊಬ್ಬರ ಮೇಲೆ ಅಲ್ಲ, ಭಗವಂತನ ಮೇಲೆ ನಮ್ಮ ಭಾರ ಇರಬೇಕು. ಭಗವಂತ ಎಲ್ಲವೂ ಕೂಡ ನೀನೇ ಮಡದಿ ಮಕ್ಕಳನ್ನೆಲ್ಲ ಕಡೆ ಹಾಯಿಸುವವ ನೀನೆ, ಒಡ ಹುಟ್ಟಿದವ ನೀನೆ, ಒಡಲಿಗೆ ಹಾಕುವ ನೀನೆ, ಉಡಲು ಹೊದೆಯಲು ವಸ್ತ್ರ ಕೊಡುವವನು ನೀನೆ, ಮಡದಿ ಮಕ್ಕಳನ್ನೆಲ್ಲ ಕಡೆ ಹಾಯಿಸುವವ ನೀನೆ, ಬಿಡದೆ ಸಲಹುವರೆ ಒಡೆಯ ನೀನಿರುವ ತನಕ ಅಂತ ಹೇಳಿದಂತೆ ಭಗವಂತನ ಮೇಲೆ ನಾವು ಮತ್ತೆ ಭಾರವನ್ನು ಹಾಕಿದರೆ ನಮ್ಮ ಸಂಸಾರದ ಭಾರವನ್ನೇ ಕಳಚಿ ಹಾಕ್ತಾನೆ. ಆ ನಿಟ್ಟಿನಲ್ಲಿ ಸಮುದ್ರ ರಾಜ ಎಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕಿದ. ಎಲ್ಲರೂ ಕೂಡ ಸಂತೋಷದಿಂದ ಆ ಭಗವಂತ ಮಾಡಿಸಿದ ಆಹಾರದ ಸ್ವೀಕಾರವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸಮುದ್ರ ರಾಜನನ್ನು ಬಾಯಿ ತುಂಬ ಹೊಗಳ್ತಾ ಇದ್ದಾರೆ. ಇಂತಹ ಊಟ ಎಲ್ಲಿಯೂ ಕೂಡ ಕಂಡಿಲ್ಲ. ಅದು ಯಾರದೋ ಮನೆಯ ಮದುವೆಯ ಊಟ ಅಲ್ಲ, ನಮ್ಮ ಭಗವಂತನ ಮದುವೆಯ ಊಟ. ಎಷ್ಟು ಮತ್ತು ರುಚಿಕರವಾಗಿರಲಿಕ್ಕಿಲ್ಲ. ಎಲ್ಲರೂ ಕೂಡ ಸಮುದ್ರ ರಾಜನನ್ನು ಹೊಗಳ್ತಾ ಇದ್ದಾರೆ. ಕೊಬ್ಬಿದ ಕಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಲ್ಲಿ ಉಣಿಸಬೇಕೆಂದು ಸಿಂಧು ಸರ್ವರಿಗೆ ಅಡಿಗೆಯ ಮಾಡಿಸಿದ ಶೋಭಾನೆ. ಮಾವನ ಮನೆಯಲ್ಲಿ ದೇವರಿಗೌತಣವ ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀ ವೇಷವ ಧರಿಸಿದ ಶೋಭಾನೆ. ನೋಡಿ, ಸಮುದ್ರದ ಮಥನದಲ್ಲಿ ಲಕ್ಷ್ಮೀದೇವಿ ಬಂದು ಅನಂತರದಲ್ಲಿ ವಿವಾಹದ ಸಂದರ್ಭ ನಡೀತಾ ಇದೆ. ಎಲ್ಲಿ ಧರ್ಮ ಕಾರ್ಯಗಳು ಇರ್ತದೆಯೋ ಅಲ್ಲಿ ವಿಘ್ನಗಳು ಬಹಳ ಇರ್ತದಂತೆ. ಯಾವನೇ ಒಬ್ಬ ಧರ್ಮವನ್ನು ಪಾಠವನ್ನು ಪ್ರವಚನವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅಂಥವರಿಗೆ ವಿಘ್ನಗಳನ್ನು ತರುವಂತಹ ಜನರು ಬಹಳ ಇರ್ತಾರಂತೆ. ಸರ್ಪ ದುರ್ಜನಯೋರ್ ಮಧ್ಯೆ ವರಂ ಸರ್ಪೋ ನ ದುರ್ಜನಃ ಸರ್ಪೋ ದಶತಿ ಕಾಲೇನ ದುರ್ಜನಸ್ತು ಪದೇ ಪದೇ ಅಂತ ಸುಭಾಷಿತಕಾರ ಹೇಳ್ತಾನೆ. ಹಾವಿನಲ್ಲಿಯೂ ವಿಷ ಇದೆ, ದುರ್ಜನರಲ್ಲಿಯೂ ವಿಷ ಇದೆ. ಹಾವು ಮತ್ತು ದುರ್ಜನರನ್ನು ನಾವು ಮುಂದೆ ಇಟ್ಟುಕೊಂಡಾಗ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಹಾವನ್ನು ಸೆಲೆಕ್ಟ್ ಮಾಡಬೇಕಂತೆ ಹೊರತು ದುರ್ಜನರನ್ನಲ್ಲ. ಯಾಕೆ ಅಂತಂದರೆ ಹಾವು ಒಂದು ಬಾರಿ ಕಚ್ಚಿ ಹೊರಟು ಬಿಡ್ತದೆ, ಆದರೆ ದುರ್ಜನರು ಹಂತ ಹಂತದಲ್ಲಿಯೂ ಕೂಡ ಕಚ್ತಾ ಇರ್ತಾರೆ. ಅದಕ್ಕಾಗಿ ವರಂ ಸರ್ಪ ನ ದುರ್ಜನ, ದುರ್ಜನರು ವರರಲ್ಲ, ಸರ್ಪವೇ ಶ್ರೇಷ್ಠ. ಅದಕ್ಕಾಗಿ ಈ ಸಮುದ್ರ ಮಥನದ ಕಾಲ ಅನಂತರದಲ್ಲಿ ಅಮೃತ ಬಂದಿದೆ. ಈ ಅಮೃತ ಅನ್ನವನ್ನು ಎಲ್ಲರಿಗೂ ಉಣಿಸಬೇಕಾದರೆ ದಾನವರೂ ಕೂಡ ಅಡ್ಡಿಪಡಿಸ್ತಾರೆ. ಅದಕ್ಕಾಗಿ ಭಗವಂತ ಯೋಚನೆ ಮಾಡಿದ, ನಾನು ಮೋಹಿನಿಯ ವೇಷವನ್ನು ಧಾರಣೆ ಮಾಡಿ ಎಲ್ಲರನ್ನ ಮೋಹ ಮಾಡ್ತೇನೆ ಅಂತ. ಯಾಕೆ ಭಗವಂತನಿಗೆ ತನ್ನ ಮೂಲ ರೂಪದಿಂದಲೇ ಮೋಹಗೊಳಿಸಲಿಕ್ಕೆ ಸಾಧ್ಯ ಇರಲಿಲ್ಲೇನು ಅಂದರೆ ಇದೆ. ಆದರೆ ಯಾಕೆ ಮೋಹಿನಿಯ ರೂಪವನ್ನು ಹಾಕಿಕೊಂಡ ಅಂತ ಕೇಳಿದರೆ, ನೋಡಿ, ನನ್ನ ಪುರುಷ ರೂಪ ಮಾತ್ರ ಅಲ್ಲ, ನನಗೆ ಸ್ತ್ರೀ ರೂಪವೂ ಕೂಡ ಇದೆ. ಆ ಸ್ತ್ರೀ ರೂಪದಿಂದಲೂ ಎಲ್ಲರನ್ನ ಮೋಹಗೊಳಿಸ್ತೇನೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಭಗವಂತ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿದ. ಎಲ್ಲ ದಾನವರನ್ನು ದೂರ ಇಟ್ಟು ಎಲ್ಲ ದೇವತೆಗಳಿಗೆ ಅಮೃತವನ್ನು ಉಣಿಸಿದ ಶ್ರೀಕೃಷ್ಣ. ಅದಕ್ಕಾಗಿ ಆ ಅಮೃತವನ್ನು ಉಣಿಸ್ಲಿಕ್ಕಾಗಿ ಭಗವಂತ ಸ್ತ್ರೀ ವೇಷವನ್ನು ಧಾರಣೆ ಮಾಡಿದ. ಮಾವನ ಮನೆಯಲ್ಲೇ ದೇವರಿಗೌತಣವ ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀ ವೇಷವ ಧರಿಸಿದ ಶೋಭಾನೆ. ತನ್ನ ಸೌಂದರ್ಯದಿಂದ ಅನಂತ ಮಡಿಯಾದ ಲಾವಣ್ಯದಿ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಗನ್ಯರೇಕೆಂದು ಬೆರಗಾದಳು ಶೋಭಾನೆ. ಭಗವಂತ ತನ್ನ ತುಂಬ ಸೌಂದರ್ಯವನ್ನು ಇಟ್ಟುಕೊಂಡು ಅಮೃತದ ಕಲಶವನ್ನು ಹಿಡಿದುಕೊಂಡು ನಿಂತರೆ ಲಕ್ಷ್ಮೀದೇವಿ ಗಾಬರಿಯಾಗಿ ಹೋಗಿಬಿಟ್ಲಂತೆ. ಯಾರ್ಯಾರೋ ಕೇಳಿದ್ರು, ಕಮಲಗಂಧಿ ಕೋಮಲಾಂಗೆ ಸುಂದರಾಬ್ಜವದನೆ ನೀನು, ರಮಣ ಮತ್ಸ್ಯ ಕಠಿಣ ಕಾಯ ಸುಕರಾಸ್ಯನು, ರಮಣೀಯ ಸ್ವರೂಪಿ ನೀನು, ಅಮಿತ ಘೋರ ರೂಪನವನು, ನಮಿಪರಿಷ್ಟ ದಾನಿ ನೀನು,
ದಾನವ ಬೇಡುವನಿಗೆ ಒಲಿದೆಯಾತ ಕಮ್ಮ ಲಕುಮಿ ವಾಸುದೇವಗೆ. ಎಲ್ಲರೂ ಕೇಳಿದ್ರು, ಇಂಥವನಿಗೆ ಯಾಕೆ ಒಲಿದಿದ್ದೀಯಾ ನೀನು? ಕೋಮಲವಾದ ಅಂಗ, ಕಮಲದಂತಹ ಕಣ್ಣುಗಳು, ಕಮಲದಂತೆಯೇ ನಿನ್ನ ಮುಖ, ಕಮಲದಂತಹ ದೇಹ, ಇಷ್ಟು ಕೋಮಲವಾದ ನಿನ್ನ ದೇಹ, ಅವನು ಸೂಕರಾಸ್ಯನು, ಹಂದಿಯಂತಹ ಮುಖ ಇದೆ, ಇಂಥವನಿಗೇಕೆ ಮರಳಾದೆ? ಏನು ಮರುಳಾದೆಯಮ್ಮ ಹೇ ರುಕ್ಮಿಣಿ, ಏನು ಮರುಳಾದೆಯಮ್ಮ, ಯಾಕೆ ಮರಳಾಗ್ತಾ ಇದ್ದೀಯಾ ಅಂತ ಕೇಳಿದ್ರೆ, ಆಗ ಲಕ್ಷ್ಮೀದೇವಿ ಇವಾಗ ತೋರಿಸ್ತಾ ಇದ್ದಾಳೆ, ನಾನೇ ಸೌಂದರ್ಯವತಿ ಅಂತ ನಾನು ತಿಳಿದುಕೊಂಡಿದ್ದೇನೆ, ಎಲ್ಲರೂ ಕೂಡ ಅದನ್ನೇ ಕರೀತಾರೆ. ಇಂಥವಾಗೆ ಮನಸೋತೆ ಬಲು ಪಂಥವಾಡಿದ ಜಗನ್ಮಾತೆ, ಇಂತಹ ಸೌಂದರ್ಯ ಇರುವಂತಹ ನೀನು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕಳಿನೋಳು ಮಕ್ಕಳ ಪಡೆದು ಕಕ್ಕುಲಾತೆ ಪಡುವಂತೆ ಮರಳು ಮಾಡಿಕೊಂಡೆಯಲ್ಲಿ. ಆ ಭಗವಂತನನ್ನೇ ಮರಳು ಮಾಡುವಂತಹ ಸೌಂದರ್ಯ ನಿನ್ನಲ್ಲಿ ಇದ್ದರೂ ಕೂಡ ಇವನನ್ನ ಏಕೆ ಆರಿಸಿದೆ ಅಂತ ಕೇಳಿದ್ರೆ, ಆಗ ಲಕ್ಷ್ಮೀದೇವಿ ಇವಾಗ ಕಣ್ಸನ್ನೆ ಮಾಡ್ತಾ ಇದ್ದಾಳಂತೆ. ನೋಡಿ, ನಮ್ಮ ಭಗವಂತನ ಮೋಹಿನಿಯ ರೂಪವನ್ನ ನೋಡಿದ್ರೆ ಲಕ್ಷ್ಮೀದೇವಿಯೂ ಕೂಡ ನಾಚಿ ನಿರಾಗಿ ಹೋದ್ಲಂತೆ. ಈ ಸೌಂದರ್ಯದಿಂದಲೇ ಕೂಡಿರ್ತಕ್ಕಂತಹ ಭಗವಂತನಿಗೆ ನನ್ನ ಅಪೇಕ್ಷೆ ಏನಿದೆ? ಭಗವಂತ ಅಪೇಕ್ಷೆ ಪಟ್ಟಿದ್ದು ನನ್ನನ್ನಾಗಲಿ ನನ್ನ ಸೌಂದರ್ಯವನ್ನಾಗಲಿ ಅಲ್ಲ, ನನ್ನ ಪುಣ್ಯ ಚೆನ್ನಾಗಿದೆ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಆ ಭಗವಂತನನ್ನ ಕಂಡು ಲಕ್ಷ್ಮೀದೇವಿ ಅಂತಾಳೆ, ನನ್ನನ್ನು ನೀನು ಸೆಲೆಕ್ಟ್ ಮಾಡಿದ್ದೀಯ, ಇಷ್ಟು ಸೌಂದರ್ಯವನ್ನು ಇಟ್ಟುಕೊಂಡು ಸೆಲೆಕ್ಟ್ ಮಾಡಿದ್ದೀಯ ಅಂತಂದರೆ ನಾನು ನಿಜವಾಗಲೂ ಧನ್ಯಳು ಅಂತ ಹೇಳ್ತಾಳೆ. ಸರ್ವಸ್ಥಳದಿ ವ್ಯಾಪ್ತನಾದ, ಸರ್ವದೋಷರಹಿತನಾದ, ಸರ್ವವಂದ್ಯನೂ ಆದ ಪುರಂದರ ವಿಠಲನ್ನ ಧ್ಯಾನಿಸುವಳೋ ಏನು ಧನ್ಯಳೋ ಲಕುಮಿ ಅಂತ ಮಾನ್ಯಳೋ. ಏನ ನನ್ನ ಧನ್ಯಳಪ್ಪ, ಇಂತಹ ಲಾವಣ್ಯಮಯವಾದಂತಹ ಭಗವಂತನ ಒಂದು ಅದ್ಭುತವಾದ ರೂಪಕ್ಕೆ ಇವರಿಗೆ ಅನ್ಯರು ಏಕೆ ಬೇಕಾಗಿದೆ? ಇವನಿಗೆ ಯಾರು ಬೇಕಾಗಿದೆ? ನನ್ನ ಸೌಂದರ್ಯವನ್ನು ಮೀರಿಸುವ ಸೌಂದರ್ಯ ನಮ್ಮ ಭಗವಂತನಲ್ಲಿ ಇದೆ ಅಂತ ಆ ಭಗವಂತನ ಮೋಹಿನಿಯ ರೂಪವನ್ನು ಕಂಡು ನನ್ನ ಸೌಂದರ್ಯ ಎಂದಿಗೂ ಕೂಡ ಭಗವಂತನ ಸೌಂದರ್ಯಕ್ಕೆ ಸಮಾನವಾಗುವಂತಹದ್ದು ಅಲ್ಲೇ ಅಲ್ಲ ಅಂತ ಆ ಲಕ್ಷ್ಮೀದೇವಿಗೆ ತನ್ನ ರೂಪವನ್ನು ತೋರಿಸ್ತಾ, ಆ ಲಕ್ಷ್ಮೀದೇವಿ ತನ್ನ ಸೌಂದರ್ಯದ ಬಗ್ಗೆ ಇಟ್ಟುಕೊಂಡಂತಹ ಅಭಿಪ್ರಾಯವನ್ನು ಭಗವಂತ ಚೇಂಜ್ ಮಾಡ್ತಾ ಇದ್ದಾನೆ. ತನ್ನ ಸೌಂದರ್ಯದಿಂದ ಅನ್ನಂತ ಮಡಿಯಾದ ಲಾವಣ್ಯದಿ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಗನ್ಯರೇಕೆಂದು ಬೆರಗಾದಳು ಶೋಭಾನೆ. ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವ ಜತನದಿ ಧರಿಸೆಂದು ನಾಗಬಲಿಯ ನಡೆಸೆಂದ ಶೋಭಾನೆ. ಆ ಭಗವಂತ ನಾಗಬಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯಲ್ಲಿ ನಾಗಬಲಿ ಶ್ರೀಹರಿ ಅದನ್ನೇಕೆ ಮಾಡಿದ? ನೂತನವಾದಂತಹ ವಧುವಾದ ರಮೆಯೊಡನೆ ನಾಗನ ಮೇಲೆ ಅಂದರೆ ಶೇಷಶಾಹಿಯಾಗಿ ಮಲಗಬೇಕಾಗಿದೆ, ರಮಿಸಬೇಕಾಗಿದೆ. ಆಗ ಅವಾಗ ಜಗತ್ತನ್ನು ಧರಿಸುವ ಕಾರ್ಯದಲ್ಲಿ ವಿರಾಮ ಬೇಕು. ಆದ್ದರಿಂದ ದೇವತೆಗಳ ನೀವೇ ಈ ಕಾರ್ಯ ಮಾಡಿರಿ ಅಂಥೇಳಿ ನಾನೀಗ ನಿಮಗೆ ನಾಗಬಲಿಯ ಪೂಜೆ ಮಾಡುತ್ತೇನೆ ಅಂಥೇಳಿ ಭಗವಂತ ನಾಗಬಲಿಯ ಪೂಜೆಯನ್ನು ಮಾಡಿದ್ದಾನೆ. ಶೇಷನಾಗನ ಮೇಲೆ ಮಲಗುತ್ತಿದ್ದಾನೆ. ನೋಡಿ, ಶೇಷದೇವರ ಅದ್ಭುತವಾದಂತಹ ಒಂದು ಭಾಗ್ಯಂತಹದ್ದಿದೆ. ಸಾಕ್ಷಾತ್ ಭಗವಂತನನ್ನು ಮೈಮೇಲೆ ಹಾಕಿಕೊಂಡು ಸದಾ ಕಾಲದಲ್ಲಿ ವಿಹಾರ ಮಾಡುವಂತಹ ಮಹಾನುಭಾವರು ಶೇಷದೇವರು. ಅಂದ ಮೇಲೆ ಆ ಶೇಷನಿಗೆ ರೆಸ್ಟ್ ಬೇಕು ಅಂಥೇಳಿ ಭಗವಂತ ನಾಗಬಲಿಯ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಅನಂತರದಲ್ಲಿ ನಾವು ಯಾವುದೋ ಒಂದು ಹೊಸದಾದ ಮಂಚವನ್ನು ತೆಗೆದುಕೊಳ್ಳುತ್ತೇವೆ ಮಕ್ಕಳಿಗೆ ಕೊಡಬೇಕು ಅಂಥೇಳಿ. ಆದರೆ ಶೇಷನೇ ಮಂಚವಾಗಿ ಇದ್ದಾನೆ, ಬಲು ರಮ್ಯವಾಗಿದೆ ಶ್ರೀಹರಿಯ ಮಂಚ ಅಂತ ಹೇಳಿದಂತೆ
ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಬೇಕಾಗಿದೆ. ಭಗವಂತ ರತಿಕ್ರೀಡೆಯಲ್ಲಿ ಲಕ್ಷ್ಮೀದೇವಿಯೊಂದಿಗೆ ವಿಹಾರವನ್ನು ಮಾಡ್ತಾನೆ. ಆ ನಿಟ್ಟಿನಲ್ಲಿ ಆ ಭಗವಂತನ ಲಕ್ಷ್ಮೀದೇವಿಯ ತುಂಬು ಸಾಮರ್ಥ್ಯವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಆ ಶೇಷನಿಗೆ ಬೇಕಾಗಿದೆ. ಅದಕ್ಕಾಗಿ ನಾಗಬಲಿಯನ್ನು ಭಗವಂತ ಮಾಡಿದ್ದಾನೆ. ಇಷ್ಟು ಪ್ರೀತಿ, ವಾತ್ಸಲ್ಯ, ಅನುಕಂಪ ನಮ್ಮ ಶೇಷನ ಮೇಲೆ ಭಗವಂತ ತೋರ್ತಾ ಇದ್ದಾನೆ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಅದ್ಭುತವಾದಂತಹ ರೀತಿಯಲ್ಲಿ ಈ ಎಲ್ಲ ನಾಗಬಲಿಯ ಪೂಜೆಯನ್ನು ಮಾಡಿದ ಮುಂದೆ ಎಲ್ಲ ದೇವಾನುದೇವತೆಗಳು ಕೂಡ ಭಗವಂತನಿಗೆಲ್ಲ ಉಡುಗೊರೆಯನ್ನು ಕೊಟ್ಟಿದ್ರಲ್ಲ, ಇವನು ತಾಯರೆ ಮಾಡ್ತಾ ಇದ್ದಾನೆ, ವಾಪಸ್ ತಾಯರೆಯನ್ನು ಕೊಡಬೇಕಲ್ಲ ಬಂದವರಿಗೆಲ್ಲ. ಭಗವಂತ ಮುಂದೆ ಎಲ್ಲರಿಗೂ ಕೂಡ ಆ ಹೆರೆಗಳನ್ನು ನೀಡ್ತಾ ಇದ್ದಾನೆ. ಏನು ಗಿಫ್ಟ್ಗಳನ್ನು ಕೊಟ್ಟ ಬಂದವರಿಗೆಲ್ಲರಿಗೂ ಕೂಡ ಕಲಿಯುಗದಲ್ಲಿ ಕೊನೆಯ ಮದುವೆ ಭಗವಂತನದು. ಅದಕ್ಕಾಗಿ ಯಾವ ಗಿಫ್ಟ್ಗಳನ್ನು ಭಗವಂತ ನೆನಪಿನ ಕಾಣಿಕೆ ಅಂತ ಕೊಟ್ಟ, ಸ್ವೀಟ್ ಮೆಮೊರೀಸ್ ಅಂತ ಹಾಕಿ ಕೊಟ್ಟ, ಅದೆಲ್ಲವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ, ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವ ಜತನದಿ ಧರಿಸಿಂದು ನಾಗಬಲಿಯ ನಡೆಸಿದ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.